ಸೃಷ್ಟಿಯ ಮೊದಲು ಎಲ್ಲಿಂದ? ತ್ರಿಮೂರ್ತಿಗಳ ಕೆಲಸ ಏನು? ದೇವತೆಗಳು ಹೇಗೆ ಸೃಷ್ಟಿಯಾದರು? ಮನುಷ್ಯ, ಪ್ರಾಣಿ, ಪಕ್ಷಿಗಳು, ಋಷಿಗಳು, ದೈತ್ಯರು, ಯಕ್ಷರು, ಗಂಧರ್ವರು ಇವರೆಲ್ಲ ಯಾರು? ಓಹೋ, ಲಿಸ್ಟ್ ತುಂಬಾ ದೊಡ್ಡದಿದೆ ಅಲ್ವಾ? ಹಾಗಾದರೆ ಬನ್ನಿ, ಒಂದೊಂದಾಗೆ ಇವೆಲ್ಲದರ ಕಥೆಗಳನ್ನು ನಮ್ಮ ಕಥಾಕೀರ್ತನದ ಸಂಚಿಕೆಗಳಲ್ಲಿ ತಿಳಿಯೋಣ. ನೀವೆಲ್ಲ ರೆಡಿ ಇದ್ದೀರಾ? ಹಾಗಿದ್ರೆ ಬನ್ನಿ. ನಮಸ್ಕಾರ, ನಾನು ನಿಮ್ಮ ಸೌಮ್ಯಶ್ರೀ ಚಂದ್ರಶೇಖರ್. ಕಥಾಕೀರ್ತನಕ್ಕೆ ಸ್ವಾಗತ. ಅದು ಬ್ರಹ್ಮಾಂಡ ಉತ್ಪತ್ತಿಯ ಕಾಲ. ನಾರಾಯಣ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಯೋಗನಿದ್ರೆಯಲ್ಲಿದ್ದಾನೆ. ಆತನ ನಾಭಿಯಿಂದ ಒಂದು ಸುಂದರ ಕಮಲ ಉದ್ಭವವಾಗುತ್ತದೆ ಮತ್ತು ಆ ಕಮಲದ ಮಧ್ಯಭಾಗದಿಂದ ಬ್ರಹ್ಮನ ಉದ್ಭವವಾಗುತ್ತೆ. ಆತನಿಗೆ ತಾನು ಯಾರು, ಎಲ್ಲಿದ್ದೇನೆ, ಎಲ್ಲಿಂದ ಬಂದಿದ್ದೇನೆ, ಮುಂದೆ ಏನು ಮಾಡಬೇಕು ಅನ್ನೋ ಹಲವಾರು ಪ್ರಶ್ನೆಗಳು ಕಾಡುತ್ತವೆ. ಆಗ ಆತನಿಗೆ ತಪಸ್ಸನ್ನು ಮಾಡು ಎನ್ನುವ ಒಂದು ಆಕಾಶವಾಣಿ ಕೇಳುತ್ತೆ. ಅದೇ ರೀತಿ ಬ್ರಹ್ಮನು ಕೂಡ ತಪಸ್ಸನ್ನು ಮಾಡ್ತಾನೆ. ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ನಂತರ ಆ ತಪಸ್ಸಿನ ಫಲವಾಗಿ ಬ್ರಹ್ಮನಿಗೆ ಜ್ಞಾನೋದಯವಾಗುತ್ತದೆ. ಅದೇನಪ್ಪ ಅಂದರೆ, ತಾನು ಬ್ರಹ್ಮ ಮತ್ತು ಆತನ ಕೆಲಸ ಅನೇಕ ಜೀವರಾಶಿಗಳನ್ನು ಸೃಷ್ಟಿಕಾಲದಲ್ಲಿ ಸೃಜನೆ ಮಾಡೋದು ತನ್ನ ಕೆಲಸ ಅನ್ನೋದು ತಿಳಿಯುತ್ತೆ. ಸರಿ, ಇದಾದ ನಂತರ ಬ್ರಹ್ಮ ಕಮಲದಿಂದ ಕೆಳಗಿಳಿತಾನೆ. ಕೆಳಗಿಳಿದು ನೋಡಿದ್ರೆ ಎಲ್ಲೆಲ್ಲೂ ನೀರು. 4 ದಿಕ್ಕಿಗೆ ಕಣ್ಣಾಯಿಸಲು 4 ಮುಖ ಉದ್ಭವವಾಗುತ್ತೆ. ಇದೇ ಸೃಷ್ಟಿಸುವ ಬಲ. ಹಾಗೆ ಕ್ಷೀರಸಾಗರದಲ್ಲಿ ಹುಡುಕಾಟ ನಡೆಸಲು ವಿಷ್ಣುವು ಶೇಷಶಾಹಿಯಾಗಿ ಕಾಣಿಸ್ತಾನೆ. ಆಗ ಬ್ರಹ್ಮನು, ಎಲೈ ವತ್ಸ, ನೀನು ಯಾರು? ಇಲ್ಯಾಕೆ ನೀರಿನಲ್ಲಿ ಮಲಗಿದ್ದೀಯೇ? ನನ್ನಿಂದ ಏನಾದರೂ ಸಹಾಯ ಬೇಕಾಗಿತ್ತಾ ಅಂತ ವಿಷ್ಣುವನ್ನು ಕೇಳ್ತಾನೆ. ಆಗ ವಿಷ್ಣು ನಸುನಕ್ಕು, ವತ್ಸ, ನಾನು ನಿನ್ನ ತಂದೆ. ನನ್ನ ನಾಭಿ ಕಮಲದಿಂದ ನಿನ್ನ ಜನನವಾಗಿದೆ ಹಾಗೂ ಜೀವಸೃಷ್ಟಿ ನಿನ್ನ ಕೆಲಸ. ಹಾಗಾಗಿ ಆ ಕೆಲಸ ಮಾಡಿ ಹೋಗು ಅಂತ ಹೇಳಿ ಬ್ರಹ್ಮನಿಗೆ ವಿಷ್ಣು ಹೇಳ್ತಾನೆ. ವಿಷ್ಣುವು ಬ್ರಹ್ಮನನ್ನು ವತ್ಸ ಅಂತ ಕರೆದದ್ದಕ್ಕೆ ಬ್ರಹ್ಮನಿಗೆ ಸಿಟ್ಟು ಬರುತ್ತೆ. ನಾನು ನಿನಗೆ ವತ್ಸನೆ? ನಾನು ಸ್ವಯಂಭುವು. 1000 ವರ್ಷಗಳ ತಪಸ್ಸನ್ನು ಮಾಡಿ ಸೃಷ್ಟಿಯ ಶಕ್ತಿಯನ್ನು ಪಡೆದಿದ್ದೇನೆ. ನಾನು ಏನನ್ನು ಬೇಕಾದರೂ ಸೃಷ್ಟಿ ಮಾಡಬಲ್ಲೆ. ಈಗ ತಾನೇ 4 ಮುಖಗಳನ್ನು 4 ದಿಕ್ಕಿಗೆ ಮೂಡಿಸಿದ್ದೇನೆ. ನೀನು ಕೂಡ ನನ್ನ ಯೋಚನೆಯಿಂದ ಸೃಷ್ಟಿಯಾದವನೇ. ನೀನು ಕಪಟಿಯಾಗಿದ್ದೀಯಾ? ಎಲ್ಲವನ್ನ ಇಲ್ಲೇ ನಿಂತು ಗಮನಿಸಿ ಈಗ ಬಂದು ನೀನು ನನ್ನ ತಂದೆ ಅಂತ ಹೇಳ್ತಾ ಇದ್ದೀಯಾ? ನಾನು ನಿನ್ನ ತಂದೆ. ನಾನು ಸರ್ವಥಾ ಶ್ರೇಷ್ಠನು. ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳ್ತಾನೆ ಬ್ರಹ್ಮ. ಇದರಿಂದ ಕುಪಿತಗೊಂಡಂಥ ವಿಷ್ಣುವು, ಎಲೈ ವತ್ಸ, ನಿನ್ನ ತಂದೆಯ ಮೇಲೆಯೇ ಹೀಗೆ ಆರೋಪ ಮಾಡುವುದು ತಪ್ಪು. ಅಹಂಕಾರವನ್ನು ಬಿಟ್ಟು ಬಿಡು. ಪರಮೇಶ್ವರನ ಇಚ್ಛೆಯಂತೆಯೇ ಬ್ರಹ್ಮಾಂಡ ನಡೆಯುವುದು. ಆತನ ಇಚ್ಛೆಯಿಂದಲೇ ನಿನಗೆ ಈ ಸೃಷ್ಟಿಸುವ ಶಕ್ತಿ ಸಿಕ್ಕಿದೆ. ಈ ಜ್ಞಾನ ಸಂಪನ್ನವಾಗಿದೆ. ಆದರೆ ಅದರ ಜೊತೆ ನಿನಗೆ ಅಹಂಕಾರ ಕೂಡ ಮೈ ತುಂಬಿದೆ. ಬುದ್ಧಿ ಮಾತಿದು ನಿನಗೆ. ಅಹಂಕಾರನ ಬಿಟ್ಟು ಸೃಷ್ಟಿ ಕಾರ್ಯದಲ್ಲಿ ಮುಂದಾಗು. ನಾನು ಪಾಲಕನಾಗಿರುವೆ. ಪರಮೇಶ್ವರನಾದ ಸದಾಶಿವನು 5 ಮುಖವುಳ್ಳವನಾಗಿದ್ದು ರುದ್ರರೂಪಿಯಾಗಿ ಸಂಹಾರದ ಕಾರ್ಯದಲ್ಲಿ ತೊಡಗಿಕೊಳ್ತಾನೆ ಅಂತ ಹೇಳಿ ವಿಷ್ಣುವು ಹೇಳ್ತಾನೆ. ಇದನ್ನು ಕೇಳಿ ನಸುನಕ್ಕು, ಓಹೋ ಹೀಗೋ, ನನಗೂ 5 ಮುಖವಿದೆ ಅಂತ ಹೇಳಿ ಊರ್ಧ್ವ ಮುಖವನ್ನು ಅಂದರೆ ನೆತ್ತಿಯ ಮೇಲೊಂದು ಮುಖವನ್ನು ಬ್ರಹ್ಮ ಮೂಡಿಸ್ಕೊಳ್ತಾನೆ. ನಾನೇ ಪ್ರಬ್ರಹ್ಮ ಅಂತ ಹೇಳಿ ವಿಷ್ಣುವಿನ ಮೇಲೆ ಯುದ್ಧಕ್ಕೆ ಮುನ್ನುಗ್ಗುತ್ತಾನೆ. ಹಾಗೆ ಬ್ರಹ್ಮ ವಿಷ್ಣುವಿನ ನಡುವೆ ಒಂದು ಘೋರ ಯುದ್ಧವೇ ನಡೆಯುತ್ತೆ. ಈ ಯುದ್ಧವನ್ನು ನೋಡಲು ದೇವತೆಗಳೆಲ್ಲ ತಮ್ಮ ತಮ್ಮ ರಥದಲ್ಲಿ ಬಂದು ಸೇರ್ತಾರೆ. ಈ ಇಬ್ಬರು ಎಲ್ಲ ರೀತಿಯ ಆಯುಧ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಆದರೆ ಇಬ್ಬರೂ ಕೂಡ ಸೋಲೊಪ್ಪಲಿಕ್ಕೆ ತಯಾರಿರೋದಿಲ್ಲ.
ಕಡೆಗೆ ಇಬ್ಬರು ಏನು ಮಾಡ್ತಾರೆ, ಬ್ರಹ್ಮಾಸ್ತ್ರಕ್ಕೆ ಕೈ ಹಾಕ್ತಾರೆ. ಅಲ್ಲಿ ನೆರೆದಂಥ ದೇವತೆಗಳಿಗೆ ಆಗ ಭಯ ಶುರುವಾಗುತ್ತೆ. ಬ್ರಹ್ಮಾಸ್ತ್ರ ಪ್ರಯೋಗ ಅಂದರೆ ಬ್ರಹ್ಮಾಂಡವೇ ನಾಶ, ಅದು ಪ್ರಳಯಕ್ಕೆ ಸಮ. ಹೇಗಾದರೂ ಮಾಡಿ ಈ ಘೋರವನ್ನು ತಡಿಬೇಕು ಅಂತ ಹೇಳಿ ಸಹಾಯ ಕೋರಿ ಶಿವನಲ್ಲಿಗೆ ಓಡ್ತಾರೆ. ಶಿವನನ್ನು ಕುರಿತು ಬ್ರಹ್ಮಾಂಡವನ್ನು ಉಳಿಸುವಂತೆ ಮತ್ತು ಬ್ರಹ್ಮವಿಷ್ಣುವಿನ ಯುದ್ಧವನ್ನು ತಡೆಯುವಂತೆ ಬೇಡ್ಕೊಳ್ತಾರೆ. ಹಾಗೆ ಶಿವನು ಕೂಡ ದೇವತೆಗಳ ಕೋರಿಕೆಯನ್ನು ಮನ್ನಿಸಿ ಯುದ್ಧವನ್ನು ತಡೆಯಲು ಮುನ್ನುಗ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಬ್ರಹ್ಮ ವಿಷ್ಣುಗಳಿಬ್ಬರೂ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡೇ ಬಿಡ್ತಾರೆ. ಶಿವ ತಕ್ಷಣ ನಿರಾಕಾರ ರೂಪನಾಗಿ ಅವರಿಬ್ಬರ ಮಧ್ಯದಲ್ಲಿ ಕಂಬರೂಪಿ ಅಗ್ನಿಯಾಗಿ ಅವತರಿಸಿ ಬಿಡ್ತಾನೆ. ಹಾಗೂ ಈ ಬ್ರಹ್ಮಾಂಡಕ್ಕೆ ಯಾವ ನಷ್ಟವಾಗದೆ ಈ ಎರಡೂ ಬ್ರಹ್ಮಾಸ್ತ್ರಗಳು ಏನಿರ್ತವೆ ಅವೆರಡು ಈ ಅಗ್ನಿರೂಪದ ಕಂಬದಲ್ಲಿ ಲೀನವಾಗಿ ಹೋಗ್ತವೆ. ಬ್ರಹ್ಮ ವಿಷ್ಣುಗಳಿಬ್ಬರು ಈ ವಿಸ್ಮಯನ ಕಂಡು, ಏನಿದು ಅಗ್ನಿಸ್ತಂಭ, ಯಾರಿದು, ಬ್ರಹ್ಮಾಸ್ತ್ರವನ್ನೇ ನುಂಗುವ ಶಕ್ತಿ ಇರುವ ಈ ಸ್ತಂಭ ಎಲ್ಲಿಂದ ಬಂತು ಅಂತ ಹೇಳಿ ಇಬ್ಬರು ಆಶ್ಚರ್ಯದಲ್ಲಿ ನೋಡ್ತಾ ಕೊನೆಗೆ ಇಬ್ಬರು ಒಂದು ಯೋಚನೆಯನ್ನು ಮಾಡ್ತಾರೆ. ಅದೇನಪ್ಪ ಅಂದರೆ, ಈ ಅಗ್ನಿಸ್ತಂಭದ ಕೊನೆ ಮತ್ತು ಮೊದಲನ್ನು ತಿಳಿದು ಬರುವವನೇ ಶ್ರೇಷ್ಠ ಅಂತ ತೀರ್ಮಾನ ಮಾಡೋಣ ಅಂತ ಹೇಳಿ ಬ್ರಹ್ಮನು ಹಂಸರೂಪಿಯಾಗಿ ಮೇಲೆ ಹೋಗ್ತಾನೆ. ಹಾಗೂ ವಿಷ್ಣುವು ವರಾಹರೂಪಿಯಾಗಿ ಆ ಅಗ್ನಿಸ್ತಂಭದ ಕೆಳಭಾಗಕ್ಕೆ ಹೋಗ್ತಾನೆ. ವಿಷ್ಣುವು ಸಾಕಾಗಿ ಇದು ಆಗೋಲ್ಲ ಅಂತ ಎಣಿಸಿ ತನ್ನ ಮೂಲ ಸ್ಥಾನಕ್ಕೆ, ಅಂದರೆ ಎಲ್ಲಿಂದ ಈ ಸ್ಪರ್ಧೆ ಶುರು ಮಾಡಿದ್ರೋ ಅಲ್ಲಿಗೆ ವಾಪಸ್ಸು ಹೊರಡ್ತಾನೆ. ಆದರೆ ಬ್ರಹ್ಮ ಮೇಲೆ ಹೋಗ್ತಾ ಹೋಗ್ತಾ ಒಂದು ಕೇದಿಗೆಯ ಹೂವು ಮೇಲಿಂದ ಬೀಳೋದು ಕಾಣುತ್ತೆ. ಅದನ್ನು ತಡೆದು ಕೇಳ್ತಾನೆ, ಈ ಸ್ತಂಭದ ಮೊದಲು ಎಲ್ಲಿಂದ ಇದೆ, ನೀನು ಎಲ್ಲಿಂದ ಬರ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಕೇದಿಗೆ ಹೇಳುತ್ತೆ, ಸುಮಾರು ಶತಸಂವತ್ಸರದಿಂದ ನಾನು ಬೀಳ್ತಾನೇ ಇದ್ದೇನೆ, ನಾನು ಇದುವರೆಗೂ ಕೊನೆಯೂ ಮುಟ್ಟಿಲ್ಲ, ಮೊದಲು ಎಲ್ಲಿ ಅಂತಲೂ ಗೊತ್ತಿಲ್ಲ ಅಂತ ಹೇಳುತ್ತೆ. ಇದನ್ನು ಕೇಳಿದ ಬ್ರಹ್ಮನಿಗೆ ಒಂದು ಉಪಾಯ ಬರುತ್ತೆ. ನೀನು ನನಗೊಂದು ಸಹಾಯ ಮಾಡು ಕೇದಿಗೆ, ನಾನು ನಿನ್ನನ್ನು ವಿಷ್ಣುವಿನಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಈ ಜ್ವಾಲಾಸ್ತಂಭದ ಮೊದಲನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತೀನಿ, ಅದಕ್ಕೆ ನೀನು ಸಾಕ್ಷಿ ಹೇಳಬೇಕು, ಸರಿಯಾ? ಇಲ್ಲಿಂದ ನಾವಿಬ್ಬರು ಗೆಳೆಯರು ಅಂತ ಹೇಳಿ ಕೇದಿಗೆಯನ್ನು ಒಪ್ಪಿಸಿ ವಿಷ್ಣುವಿನಲ್ಲಿಗೆ ಕರ್ಕೊಂಡು ಬರ್ತಾನೆ ಬ್ರಹ್ಮ. ಮೂಲ ಸ್ಥಾನದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಸೇರ್ತಾರೆ. ಹಾಗೂ ಬ್ರಹ್ಮ ತಾನು ಈ ಸ್ತಂಭದ ಮೊದಲು ಕಂಡು ಬಂದಿದ್ದೇನೆ ಮತ್ತು ಅದಕ್ಕೆ ಈ ಕೇದಿಗೆಯೇ ಸಾಕ್ಷಿ ಅಂತ ಹೇಳಿ ಪ್ರತಿಪಾದಿಸ್ತಾನೆ. ಕೇದಿಗೆಯ ಸಾಕ್ಷಿಯನ್ನು ನಂಬಿ ವಿಷ್ಣುವು ಕೂಡ ಬ್ರಹ್ಮನೇ ಶ್ರೇಷ್ಠನೆಂದು ಒಪ್ಪಿ ಷೋಡಶೋಪಚಾರದಿಂದ ಬ್ರಹ್ಮನನ್ನು ಪೂಜೆ ಮಾಡಲು ಮುಂದಾಗ್ತಾನೆ. ಆ ಕ್ಷಣ ನಿರಾಕಾರ ಸ್ತಂಭರೂಪಿಯಾದ ಶಿವ ಸಕಾರರೂಪಿ ಶಿವನಾಗಿ ಪ್ರತ್ಯಕ್ಷನಾಗಿ ಬ್ರಹ್ಮನ ಮೋಸಕ್ಕೆ ಕೋಪಗೊಂಡು, ಎಲ್ಲ ಸುಳ್ಳುಕೋರನೆ, ತಪ್ಪು ಸಾಕ್ಷಿಯನ್ನು ಹೇಳಿ ನೀನು ಶ್ರೇಷ್ಠನಾಗಲು ಬಯಸಿದ್ದೀಯಾ ಎಂದು ಅತಿ ಕ್ರೋಧಗೊಂಡ ಶಿವನ ಲಲಾಟದ ಮಧ್ಯಭಾಗದಿಂದ ಒಂದು ರೂಪವು ಆವಿರ್ಭಾವವಾಯಿತು. ಆ ರೂಪವು ಅತಿ ಭಯಂಕರವಾಗಿದ್ದು, ದಿಗಂಬರನಾಗಿದ್ದು, ಕಪ್ಪು ಛಾಯೆ ಹಾಗೂ ಘೋರ ಭಯ ಹುಟ್ಟಿಸುವಂತಹ ಭೈರವನಾಗಿದ್ದನು. ಆತ ತನ್ನ ಆವಿರ್ಭಾವದ ಉದ್ದೇಶವೇನೆಂದು ಕೇಳಲು ಶಿವನು ಬ್ರಹ್ಮನ ಶಿರಚ್ಛೇದ ಮಾಡು ಎಂದು ಆಜ್ಞಾಪಿಸ್ತಾನೆ. ತತ್ಕ್ಷಣ ಭೈರವನು ತೀಕ್ಷ್ಣವಾದ ಕತ್ತಿಯಿಂದ ಬ್ರಹ್ಮನ ಊರ್ಧ್ವಮುಖ, ಅಂದರೆ ನೆತ್ತಿಯ ಮೇಲಿನ ಮುಖವನ್ನು ಕಡಿದು ಹಾಕ್ತಾನೆ. ಇದರಿಂದ ಅತೀ ಭಯಗೊಂಡಂಥ ಬ್ರಹ್ಮ ತನ್ನ ತಪ್ಪಿನ ಅರಿವಾಗಿ ವಿಷ್ಣುವನ್ನು ಕಾಪಾಡುವಂತೆ ಬೇಡ್ತಾನೆ. ವಿಷ್ಣುವು ಎಷ್ಟೇ ಆದರೂ ಬ್ರಹ್ಮನ ತಂದೆ ಅಲ್ವೇ? ಆತ ಪರಮೇಶ್ವರನಲ್ಲಿ ಬ್ರಹ್ಮನನ್ನು ಕ್ಷಮಿಸುವಂತೆ ಕೋರ್ತಾನೆ. ಹಾಗೂ ಬ್ರಹ್ಮನ ಊರ್ಧ್ವ ಶಿರಶ್ಛೇದದಿಂದ ಆತನಿಗಿದ್ದ ಅಹಂಕಾರ ಮತ್ತು ಅಜ್ಞಾನ ದೂರವಾಗಿದೆ. ಆದ್ದರಿಂದ ತಾವು ಕೃಪೆ ಮಾಡಿ ಆತನನ್ನು ಕ್ಷಮಿಸಿ ಶಾಂತನಾಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ವಿಷ್ಣುವಿನ ಪ್ರಾರ್ಥನೆಗೆ ಮೆಚ್ಚಿ ಶಾಂತನಾದ ಶಿವನು ಬ್ರಹ್ಮನನ್ನು ಬಿಟ್ಟು ಬಿಡುವಂತೆ ಭೈರವನಿಗೆ ಆಜ್ಞಾಪಿಸ್ತಾನೆ. ಹಾಗೂ ಬ್ರಹ್ಮನಿಗೆ ಹೇಳ್ತಾನೆ, ಸುಳ್ಳಿನ ಸೃಷ್ಟಿಯು ನಿನ್ನಿಂದಲೇ ಮೊದಲಾಗಿದೆ, ಹಾಗಾಗಿ ಲೋಕದಲ್ಲಿ ನಿನ್ನ ಪೂಜೆ ನಿಷಿದ್ಧ. ಸುಳ್ಳು ಸಾಕ್ಷಿಗೆ ಒಪ್ಪಿದಂತಹ ಕೇದಿಗೆಯು ಎಂದೂ ಶಿವನ ಪೂಜೆಗೆ ಏರಿಸುವಂತಿಲ್ಲ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ. ಹಾಗೂ ವಿಷ್ಣುವು ಶಿವನಿಗೆ ಅತ್ಯಂತ ಪ್ರೀತಿಪಾತ್ರನು. ಹಾಗೂ ವಿಷ್ಣುವಿನ ನಿಂದನೆಯನ್ನು ಶಿವ ಎಂದೂ ಸಹಿಸೋದಿಲ್ಲ ಅಂತಲೂ ಕೂಡ ಹೇಳ್ತಾನೆ.
ಇದಾದ ನಂತರ ಬ್ರಹ್ಮನು ತಾನು ಬ್ರಹ್ಮಲೋಕಕ್ಕೆ, ವಿಷ್ಣುವು ವೈಕುಂಠಕ್ಕೆ ಹಾಗೂ ಶಿವನು ಶಿವಲೋಕಕ್ಕೆ ಹೊರಡ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ನಿಲ್ಲಿಸೋಣ. ಹರಿ ಓಂ ತತ್ಸತ್.